ಕೆಲವೊಂದ್ಸತಿ ಅದು ಬೇರೆ ತರ ಭಯ ಆಗುತ್ತೆ. ವರ್ಕೌಟ್ ಆಗಲ್ಲ ಇದು, ಅದು ಭಯ ಇರುತ್ತೆ. ಯಾವನ್ ಬಲ್ಲಿ ಮುಂದೆ ನಿಂತ್ಕೊಂತೀನಿ ಹೊಡಿಯಾಕೆ, ಆದ್ರೆ ನಮ್ಮ ಅಮ್ಮ ಒಂದೇ ಒಂದ್ ಭಯ ಬ್ರೋ ಅಷ್ಟೇ. ನನ್ನ ಅಪ್ಪ ಸತ್ತೋಗಿರ್ತಾರೆ 2 months ಬ್ಯಾಕ್. ನನ್ನ ಕೈಲಿ ಏನ್ ಮಾಡಕ್ ಆಗಿಲ್ಲ. ಅವ್ರು ನನ್ನ ಹತ್ರ ಮಾತಾಡ್ಬೇಕು, ನನ್ ಕೆಲ್ಸಲಿದ್ರಿ ನನ್ಗೆ ಹೋಗಕ್ ಆಗಿಲ್ಲ. ಆತರ ಹಂಗೆ ಆದ್ರೆ ನಾವು ಏನ್ ಟ್ರೈ ಮಾಡಿದ್ರಿ ಆಗಿಲ್ಲ. ಯಾಕಂದ್ರೆ ಅದು ಒಳಗಡೆ ಹೋಗುತ್ತಲ್ಲ, ಬ್ಲಡ್ ತುಂಬಾ ಕುಡಿಯುತ್ತೆ ಅಂದ್ರೆ ನಂಗೆ ಭಯ. ಅದ್ ನೋಡಿದ್ರೆ ನನ್ನ ಮೈ ಮೇಲೆ ಹರಿತಾ ಇರೋದ್ ನೋಡಿದ್ರೆ ನಂಗೆ ಭಯ, ತುಂಬಾ ಭಯ. ಯಾವ್ದಕ್ ಬ್ರೋ ತುಂಬಾ ಭಯ ಪಡೋದು? ತುಂಬಾ ದುಡ್ಡು ಮಾಡೋ ವಿಷಯ ಬ್ರೋ, ದುಡ್ಡು ಮಾಡೋ ವಿಷಯ, ರಿಸ್ಕ್ ತಗೊಳ್ಳೋ ವಿಷಯಕ್ಕೆ. ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬಾ. ಆ ವಿಷಯಕ್ಕೆ ತುಂಬಾ ಭಯ ಪಡ್ತೀರಾ ಲೈಫ್ ಅಲ್ಲಿ? ಕೆಲವೊಂದ್ಸಲ ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ನ ಮೀಟ್ ಆಗ್ತೀವಲ್ಲ, ಅವಾಗ ಭಯ ಆಗತ್ತೆ. ಈವನ್ ನನ್ಗೆ ಹೇಳ್ತಿದ್ದೀರಾ? ನಿಮಗೇನಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಚಿತ್ರವಾಗಿ ಬಿಹೇವ್ ಮಾಡಿದಾಗ ಮಾತ್ರ ಭಯ ಆಗತ್ತೆ. ಉಳಿಕೆದೆಲ್ಲ ನಾರ್ಮಲ್. ಥ್ಯಾಂಕ್ ಯು. ನಾನ್ ಸ್ವೀಟ್ ಕೇಳಿಲ್ಲ. ಸೆಕೆಂಡ್ಸ್ ಕೂಡ ನಾನು ತುಂಬಾ ಭಯ ಪಡೋದಂದ್ರೆ ನಮ್ಮ ಅಮ್ಮನ ಯಾವಾಗ ಕಳ್ಕೊಂಡ್ಬಿಡ್ತೀನಿ, ಅದೇ ನಂಗೆ ತುಂಬಾ ಭಯ ಬ್ರೋ. ಇನ್ನೇಂತಗೂ ಭಯ ಇಲ್ಲ. ಯಾವನ್ ಬಲ್ಲಿ ಮುಂದೆ ನಿಂತ್ಕೊಂತೀನಿ ಹೊಡಿಯಾಕೆ, ಆದ್ರೆ ನಮ್ಮ ಅಮ್ಮ ಒಂದೇ ಒಂದ್ ಭಯ ಬ್ರೋ ಅಷ್ಟೇ. ಅಮ್ಮನ ಎಲ್ಲಿ ಕಳ್ಕೊಂಡ್ಬಿಡ್ತೀರೋ ತುಂಬಾ ಭಯ ಬ್ರೋ. ಬ್ರೋ ಅಷ್ಟೇ. ನಾನ್ ಸಾಯೋವರೆಗೂ ನಮ್ಮ ಅಮ್ಮ ಇರ್ಬೇಕಂತ ಆಸೆ ಬ್ರೋ ಅಷ್ಟೇ. ಆಟ್ಸಪ್ ಬ್ರೋ. ನಂಗೆ ಯಾವ್ದಲ್ಲ ಅಷ್ಟು ಭಯ ಇಲ್ಲ. ಹಾವು ಕಂಡ್ರೆ ತುಂಬಾ ಭಯ. ಹಾವು ಕಂಡ್ರೆ ತುಂಬಾ ಭಯ. ಮತ್ತೆ ತಿಗ್ನೆ ಇರುತ್ತಲ್ಲ, ಆ ತಿಗ್ನೆ ಅನ್ಕೊಂಡ್ರೆ ನಂಗೆ ತುಂಬಾ ಭಯ. ಅದ್ ಬಿಟ್ರೆ ಇನ್ ಯಾವ ವಿಷಯದಲ್ಲೂ ಅಷ್ಟು ಭಯ ಇಲ್ಲ. ಹಾವು ಓಕೆ, ತಿಗ್ನೆ ಏಕೆ ಭಯ ಅಂದ್ರೆ ಒಂಟಿತನ ಕಾಡ್ದಾಗ ತುಂಬಾ ಭಯ ಆಗುತ್ತೆ. ಒಂಟಿತನ ಕಾಡ್ದಾಗ ತುಂಬಾ ಭಯ. ಅದು ಬಿಟ್ರೆ ಯಾರು ಸಿಗಲ್ಲ. ಏನಂತಾರೆ ಒಂದೇ ಮೈಂಡ್ ಒಂಟಿತನ ಆದಾಗ, ಎಕ್ಸ್ಪೀರಿಯನ್ಸ್ ಆದಾಗ ಎಲ್ಲರೂ ಜೊತೆಲಿ ಯಾರನ್ನ ಇರ್ಬೇಕು, ಮಾತಾಡ್ಬೇಕು, ಏನಾರು ಪರವಾಗಿಲ್ಲ. ಒಂಟಿತನ ಇದ್ರೆ ಯಾರಿಗಿರುತ್ತೋ ಒಂಟಿತನ ಅವ್ರ ಭಯ ಆಗೇ ಭಯ ಆಗೋಗುತ್ತೆ. ಯಾವ್ದು ವಿಷಯಕ್ಕೆ ಭಯ ಪಡಲ್ಲ. ಯಾವ ವಿಷಯಕ್ಕೂ ಭಯ ಪಡಲ್ಲ. ಒಂದೇ ಒಂದ್ ರೀಸನ್ ಹೇಳ್ಬೇಕು ಅಂತಂದ್ರೆ ಫ್ಯಾಮಿಲಿ ವಿಷಯಕ್ಕೆ ಅಷ್ಟೇ ಭಯ ಪಡ್ತೀನಿ ಅಷ್ಟೇ. ಇದು ಮುಂಚೆ ರೀಸೆಂಟ್ ಆಗಿ ತುಂಬಾ ಹುಡುಗಿರಿಗೆ ಒಂದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನೋ ಭಯ. ಅಷ್ಟೇ. ಇಲ್ಲ ತುಂಬಾ ಹುಡುಗಿರಿಗೆ ಚಿಕ್ಕ ಹುಳ ನೋಡಿದ್ರೆ ಭಯ ಇಲ್ಲ. ಇವನ್ ನನ್ನ ಮನೆಯಲ್ಲಿ ಹಾವು ಬಂದ್ರೆ ನಾನು ಹೊಡಿತೀನಿ, ಇನ್ ಚಿಕ್ಕ ಹುಳ ಕಂಡ್ರೆ ಅನ್ಸ್ತೀನಾ? ಲೂಸಿಂಗ್ ಅ ಲವ್ಡ್ ಒನ್ಸ್. ನಮ್ ಇಷ್ಟ ಇರುವಾಗ ಜನರು ಯಾವಾಗ ಕಾಣೋ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಇಷ್ಟ ಇರೋರು ಬಿಟ್ಟು ಹೋಗೋವಾಗ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಭಯ ಪಡ್ತಿದ್ವಿ. ನಾವ್ ಇಷ್ಟಪಟ್ಟವ್ರು ನಮ್ಗೆ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ನಿಮ್ಗೆ ಭಯ ಬರುತ್ತೆ. ಅದಂದ್ರೆ ತುಂಬಾ ಭಯ ನಿಮ್ಗೆ. ಮತ್ತೆ ವಿಷಯದಲ್ಲಿ ಯಾವ್ದು ಭಯ ಇಲ್ವಾ? ಏನ್ ನಮ್ಮ ಅಪ್ಪ ಅಮ್ಮಗೆ ಭಯ ಪಡೋದು ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ಅಪ್ಪ ಅಮ್ಮ ಭಯ ಪಡ್ತೀರಾ? ಈಗ ದುಡ್ಡು ಮಾಡ್ಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು ಬ್ರೋ. ಅದು ಅದೊಂಥರ ಬೈ ಒನ್ ಗೆಟ್ ಒನ್ ಇದಂಗೆ. ದುಡ್ಡು ಮಾಡ್ಬೇಕಂದ್ರೆ ಭಯ ಬೀಳಬೇಕು. ರಿಸ್ಕ್ ತಗೋಬೇಕಂದ್ರೆ ತುಂಬಾ ಭಯ ಪಡ್ಬೇಕು. ಭಯ ಇದ್ದೇ ಇರುತ್ತೆ ಎಲ್ರಿಗೂ. ಏನಾಗುತ್ತೋ ಮುಂದೆ, ಏನಾಗುತ್ತೋ ಇದಾಗುತ್ತೋ ಇಲ್ಲ ಅಂತ ಎಲ್ಲ ಭಯ ಇರುತ್ತೆ. ಅದು ಕಾಮನ್. ಅದೊಂದು ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ. ತುಂಬಾ ಭಯ ಪಡ್ತೀವಿ. ರಿಸ್ಕ್ ತಗೊಂಡ್ರೆ ಮುಂದೆ ಏನಾಗುತ್ತೋ, ಮುಂದೆ ಅದ್ರಲ್ಲಿ ಇಟ್ಕೊಂಡು ನಮ್ಮ ಮುಂದೆ ಫ್ಯಾಮಿಲಿ ಎಲ್ಲ ಇರುತ್ತಲ್ಲ, ಅದ್ರ ಮುಂಚೆ ಏನಾಗುತ್ತೋ ಅದೆಲ್ಲ ಯೋಚನೆ ಮಾಡಿರ್ತೀನಿ. ಅದ್ರ ಸ್ವಲ್ಪ ಭಯ ಬೀಳ್ತಾ ಇರುತ್ತೆ ಅವಾಗ. ಅದ್ರ ಯಾವ್ದಕ್ಕೂ ಭಯ ಬಿದ್ದಿಲ್ಲ. ಡೋಂಟ್ ಕೇರ್ ಅಷ್ಟೇ. ಅಷ್ಟೇ ರಿಸ್ಕ್ ತಗೊಳೋದಕ್ಕೆ ಅಷ್ಟೇ. ಒಂದ್ಸರಿ ಇಳಿದೋಡ್ಮೇಲೆ ಅದೆಲ್ಲ ಹೆಂಗಿದ್ರು ಆಟ ಆಡ್ಕೊಂಡ್ ಬರ್ಬೇಕು. ನಿಮ್ಗೆ ಫೈಲು ಲೈಕ್ ಸಕ್ಸೀಡ್ ಆಗಿಲ್ಲ ಅಂದ್ರೆ ಲೈಫಲ್ಲಿ ವಿತೌಟ್ ಮನಿ, ಯಾವಾಗ ವಿ ಕಾಂಟ್ ಲಿವ್ ಮೈ ಲೈಫ್ ದ ವೇ ಐ ವಾಂಟ್. ಸೊ ಅವಾಗ ನನ್ಗೆ ಭಯ ಆಗುತ್ತೆ. ಬೇರೆ ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ, ಲೈಫಲ್ಲಿ ಏನ್ ಹೋಗುತ್ತೆ, ಮುಂದೆ ಏನ್ ನಮ್ಮ ಲೈಫಲ್ಲಿ ನಾವ್ ಏನ್ ಮಾಡೋದು ಅನ್ನೋದು. ಪೇರೆಂಟ್ಸ್ಗೆ ಏನು ಮಾಡಕ್ ಆಗಿಲ್ಲ. ಐ ಆಮ್ ಜಸ್ಟ್ ಸ್ಕೇರ್ಡ್ ಆಫ್ ದಟ್. ಅದಕ್ಕೆ ಒಂದು ಮಾತು ನೀ ಚಂದವಾಗಿ ಆಡಿ. ತುಂಬಾ ಭಯ ಆಗಿದೆ ಮ್ಯಾಮ್. ಗ್ರೇಟ್ ಆನ್ಸರ್ ಮ್ಯಾಮ್. ಇದು ತುಂಬಾನೇ ವ್ಯಾಲ್ಯೂಬಲ್ ಆನ್ಸರ್ ಇದು. ಯಾಕಂದ್ರೆ ಅಪ್ಪ ಅಮ್ಮಗೋಸ್ಕರ ಏನು ಮಾಡಕ್ ಆಗಲ್ಲ, ಅದಕ್ಕೋಸ್ಕರ ಏನು ಮಾಡಕ್ ಆಗಿದ್ರೆ ಆಗ್ಬಿಡತ್ತೆ ಅನ್ನೋದಕ್ಕೋಸ್ಕರ ನೀವು ಭಯ ಪಡ್ತಿದ್ರಲ್ಲ. ಇಟ್ಸ್ ಎ ವಂಡರ್ಫುಲ್ ಆನ್ಸರ್ ಅದು. ಏನದು ಭಯ ಪಡಬೇಡಿ. ನೀವು ಏನ್ ಅನ್ಕೊಂಡಿದ್ರೆ ಅದು ಅಚೀವ್ ಮಾಡ್ತೀರಾ. ಸೊ ಡೋಂಟ್ ವೆರಿ.
ನೀವು ನಿಮ್ಮ ಗುರಿ ನೀವು ಮುಂದೆ ಮೂವ್ ಮಾಡ್ಕೊಂಡು ಹೋಗ್ತೀರಿ, ನೀವು ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತೀರಿ. ಓಕೆನಾ? ಓಕೆ. ಯಾಕಂದ್ರೆ ಅದು ಒಳಗಡೆ ಹೋಗುತ್ತಲ್ಲ, ಬ್ಲಡ್ ತುಂಬಾ ಕುಡಿಯುತ್ತೆ ಅಂದ್ರೆ ನಂಗೆ ಭಯ. ಅದ್ ನೋಡಿದ್ರೆ ನಮ್ಮ ಮೈ ಮೇಲೆ ಹರಿತಾ ಇರೋದ್ ನೋಡಿದ್ರೆ ನಂಗೆ ಭಯ, ತುಂಬಾ ಭಯ ಆಗುತ್ತೆ. ಸೊ ಅದಕ್ಕೆ ತಿಗಣೆ ಕಟ್ಟ ನೀವು ಅನುಭವಿಸಿದೀರಾ? ಇಲ್ಲ ಅದ್ ನೋಡಿದ್ರೆ ಸಾಕಪ್ಪ ಸಾಕಾದ್ರೆ ಸಹವಾಸ ಬೇಡ ಅಂತ ಅನ್ಸುತ್ತೆ. ಎಲ್ಲಿ ಯಾವ ಟೈಮಲ್ಲಿ ನೋಡಿದ್ರೆ ಯಾಕೆ ನಿಮ್ಗೆ ಅದು ಭಯ ಆಗಿತ್ತು? ಯಾವ ಟೈಮಲ್ಲಿ ನೋಡಿ ನಿಮ್ಗೆ ಗೊತ್ತಾ? ನಾನು ಡೈರೆಕ್ಟ್ ಆಗಿ ಇದುವರೆಗೂ ತಿಗ್ನೆ ನೋಡಿಲ್ಲ, ವಿಡಿಯೋಸ್ ಅಲ್ಲಿ ನೋಡಿ ಏನ್ ಹಿಂಗೆಲ್ಲ ಆಗುತ್ತೆ ಅಂತ ಭಯ ಪಟ್ಟಿದೀನಿ ಬಿಟ್ರೆ ವಿಡಿಯೋಸ್ ಅಲ್ಲಿ ನೋಡಿನೇ ನೀವು ತಿಂಗ್ನೆ ಅಂದ್ರೆ ಭಯ ಅಂತ ತಿಳ್ಕೊಂಡಿದ್ದೀರಾ. ನಮ್ಗೆ ತಿಗ್ನೆ ಸಹವಾಸ ಬೇಡ ಅಂತ. ಸೊ ಅಂದ್ರೆ ಭಯ, ತಿಗ್ನೆ ಅಂದ್ರೆ ಭಯ ನಿಮ್ಗೆ. ಮತ್ತೊಂದು ವಿಷಯದಲ್ಲಿ ಏನ್ ಭಯ ಇಲ್ವಾ? ಎಲ್ಲದಲ್ಲೂ ನಾನು ಧೈರ್ಯವಂತ. ಓಕೆ, ಎರಡಕ್ಕೆ ಮಾತ್ರ ಭಯ. ಹೌದು. ವಿಡಿಯೋದಲ್ಲಿ ನೋಡಿ ತಿಗ್ನೆಗೆ ಭಯ ಪಟ್ಟಿರೋದಂದ್ರೆ ನೀವ್ತಾ, ಅಂದ್ರೆ ಡೈರೆಕ್ಟ್ ಅಲ್ಲಿ ನೋಡಿ ಭಯ ಪಟ್ಟಿದ್ರು ಕೂಡ ಒಂದೊಳಗೆ ಚೆನ್ನಾಗಿರೋದು. ಇಲ್ಲ ನಾನು ಡೈರೆಕ್ಟ್ ಆಗಿ ಎಲ್ಲ ನೋಡಿಲ್ಲ, ಹೇಳಿದೀನಿ ನಮ್ಮ ಮನೇಲಿ ತಿಗ್ನೆ ಇದೆ ಹಂಗೆ ಹಿಂಗೆ ಅಂತ, ಬಟ್ ನಾನು ಯಾವತ್ತೂ ಡೈರೆಕ್ಟ್ ಆಗಿ ನೋಡಿಲ್ಲ. ವಿಡಿಯೋಸ್ ನೋಡಿನೇ ನನ್ಗೆ ಇವು ಹಿಂಗಿರುತ್ತಾ ಅಂತ ಭಯ ಆಗುತ್ತೆ. ಓಕೆ ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಬ್ರೋ. ನೀವು ಅಪ್ಪ ಅಮ್ಮಗ್ ಭಯ ಪಡ್ತೀರ ಅನ್ನೋದು, ಯಾಕಂದ್ರೆ ಈ ಕಾಲದಲ್ಲಿ ಯಾರು ಅಷ್ಟದಿರಿನ ಅಪ್ಪ ಅಮ್ಮಗ್ ಭಯ ಪಡೋರೇ ಇಲ್ಲ. ಇಲ್ಲ ಬ್ರೋ, ಏನ್ ಗೊತ್ತಾ, ಅವ್ರಿಲ್ದೆ ನಾವಿಲ್ಲ, ಆಯ್ತಾ? ಹೌದು. ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಅದು ಮ್ಯಾಟ್ರ್. ಅದಕ್ಕೋಸ್ಕರ ಭಯ ಬಿಡ್ಬೇಕು ನಾವು ಅಷ್ಟೇ. ಸೂಪರ್ ಬ್ರೋ, ಸೂಪರ್. ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಅವ್ರ ಭಯ ಆಗ್ಬೇಕು. ಫ್ರೆಂಡ್ಸ್ ಇಲ್ಲ, ಯಾರು ಫ್ರೆಂಡ್ಸ್ ಇರಲ್ವೋ ಅವ್ರಿಗೊಂದು ಭಯ ಪಡ್ಬೇಕು. ಯಾಕಂದ್ರೆ ಏನೇ ಆದ್ರೂ ನಮ್ ಫ್ರೆಂಡ್ಸ್ ಇದ್ದಾರೆ ಗುರು, ಬರ್ತಾರೆ ಅನ್ನೋದು ಅವಾಗ ಧೈರ್ಯ ಇರುತ್ತೆ. ಯಾರ್ ಫ್ರೆಂಡ್ಸ್ ಇರಲ್ವೋ ಅವ್ರ ಭಯ ಇದೆ ಇರೋದು. ಕೆಲವೊಂದ್ಸತಿ ಅದು ಬೇರೆ ತರ ಭಯ ಆಗುತ್ತೆ. ವರ್ಕೌಟ್ ಆಗಲ್ಲ ಇದು, ಅದು ಭಯ ಇರುತ್ತೆ. ಫ್ರೆಂಡ್ಸ್ ಇದ್ರೇನು ಭಯ ಆಗುತ್ತೆ, ಫ್ರೆಂಡ್ಸ್ ಇಲ್ಲ ಅಂದ್ರೂ ಭಯ ಆಗುತ್ತೆ. ಸ್ಟ್ರಾಂಗ್ ಲೇಡಿ ಇದಂಗಿದ್ದೀರಾ. ನಿಮ್ಗೆ ಯಾವ್ದಕ್ಕೂ ಭಯನೇ ಇಲ್ಲ. ಸೊ ಬಿಫೋರ್ ಆಗಿ ನೀವು ಚೈಲ್ಡ್ಹುಡ್ ಆಗಿದ್ದಾಗ ಯಾವ್ದಕ್ಕೂ ಭಯ ಪಟ್ಟಿದೆ ಇಲ್ವಾ? ಭಯ ಪಟ್ಟಿಲ್ಲ ಅಂದ್ರೆ ನನ್ ಕೈ ನಂಬಕ್ ಆಗ್ತಿಲ್ಲ. ಪಟ್ಟಿಲ್ಲ. ಓನ್ಲಿ ಒನ್ ರೀಸನ್, ಫ್ಯಾಮಿಲಿ ರಿಲೇಟೆಡ್ ಟು ಫ್ಯಾಮಿಲಿ, ಅದಕ್ಕಷ್ಟೇ ಭಯ ಪಡ್ತೀನಿ ಅನ್ಸ್ತೀನಿ. ಅದ್ ಬಿಟ್ರೆ ನನ್ನ ಒಳ್ಳೆ ಯಾವ್ದಕ್ಕೂ ಭಯ ಪಟ್ಟಿಲ್ಲ. ಕಾಕ್ರೋಚ್, ಚಿರಳೆ ಜಿಲ್ಲೆಗೆ ನೀವು ತುಂಬಾ ಭಯ ಪಡ್ತೀರಾ? ಅಲ್ತ ಮೋಸ್ಟ್ ಭಯ ಪಟ್ಟಿರೋದ ನೀವು ಇದುವರೆಗೂ? ಅದಕ್ಕಷ್ಟೇ. ಜಿಲ್ಲೆ ಅಂದ್ರೆ ಭಯ ನಿಮ್ಗೆ, ಇವ್ರ ಫ್ಯಾಮಿಲಿ ಅಂದ್ರೆ ಭಯ. ಓಕೆ. ಸೊ ಅದೇನಂದ್ರೆ ಸಮ್ ವಿಷಯ ನಮ್ ಕೈನಲ್ಲಿ ಆಗತ್ತೆ, ವೀಕೆಂಡ್ ನಮ್ ಚೇಂಜ್ ಮಾಡಕ್ ಆಗತ್ತೆ, ಇಲ್ಲಾಂದ್ರೆ ಪ್ರಿಡಕ್ಟ್ ಮಾಡಕ್ ಆಗತ್ತೆ. ಸೊ ಅದಾದ್ರೆ ನಮ್ಗೆ ಏನಾದ್ರು ಮಾಡಕ್ ಆಗತ್ತೆ. ಸಮ್ ವಿಷಯ ನಮ್ ಕೈನಲ್ಲಿ ನಾವ್ ಏನ್ ಮಾಡಿದ್ರಿನು ಏನ್ ಮಾಡಕ್ ಆಗಲ್ಲ. ಸೊ ಆ ತರ ವಿಷಯ ಬರುವಾಗ ನಾನ್ ಭಯ ಪಡ್ತೀನಿ. ಯಾಕಂದ್ರೆ ನಮ್ಗೆ ಏನ್ ಮಾಡಕ್ ಆಗಲ್ಲ ಅಲ್ವಾ, ಆಗಿಲ್ಲ ಅಲ್ವಾ ಅಂದೋಸ್ಕರ ವಿ ಕ್ಯಾನ್ ಡೂ ಎನಿಥಿಂಗ್ ಆನ್ ದಟ್. ನೋ, ಸೊ ದಟ್ ಕೈಂಡ್ ಆಫ್ ಇಶ್ಯೂಸ್ ಐ ಯೂಸ್ ಟು ಫಿಯರ್ ಫಾರ್ ದಟ್. ದಟ್ಸ್ ವಾಟ್. ಬಟ್ ಏನು ಮಾಡಕ್ ಆಗಲ್ಲ ನಮ್ ಕೈಯಾಗ ಅನ್ನೋದಕ್ಕಿಂತ ಮುಂಚೆ ನಾವ್ ಅದನ್ನ ನಮ್ ಕೈಲ ಆಗುತ್ತೆ ಅಂತ ಮಾಡ್ಬೋದಲ್ಲ. ಆಗುತ್ತೆ ಅಂತ ಪಾಸಿಟಿವ್ ಮೈಂಡ್ ಅಲ್ಲಿ ಮಾಡಿದ್ರೆ ನಾವು ವೆಟ್ರಿ ಆಗ್ಬೋದಲ್ಲ, ನಾವು ವಿನ್ ಆಗ್ಬೋದಲ್ಲ. ನೀವು ಕರೆಕ್ಟೇ ಹೇಳ್ತಾ ಇದ್ದೆ. ಅದೇ ನಾನು ಫಸ್ಟ್ ಹೇಳಿದ್ರೆ ಸಮ್ ವಿಷಯಸ್ ನಾವು ಟ್ರೈ ಮಾಡಿ ಕೂಡ ನಮ್ ಕೈನಲ್ಲಿ ಆಗಲ್ಲ, ಆ ತರ ವಿಷಯಕ್ಕೋಸ್ಕರ. ಸೊ ಟ್ರೈ ಮಾಡಿ ಸಿಕ್ಕಿದ್ರೆ ನಮ್ ಕೈನಲ್ಲಿ ಆಗತ್ತೆ ಅಂದ್ರೆ 100% ಓಕೆ, ಅದಕ್ಕೋಸ್ಕರ ಸೊ ನಾವು ಟ್ರೈ ಮಾಡಿನು ಏನೇನ್ ಮಾಡಿದ್ರೇನು 100% ಪ್ಯೂರ್ ಆಗಿ ನಮ್ ಕೈಯಲ್ಲಿ ಏನು ಮಾಡಕ್ ಆಗಿಲ್ಲ ಅಲ್ವಾ, ಆ ತರ ವಿಷಯ ನಮ್ ಲೈಫ್ ನಲ್ಲಿ ಬರುತ್ತೆ. ಎಕ್ಸಾಂಪಲ್, ನನ್ನ ಅಪ್ಪ ಸತ್ತೋಗಿರ್ತಾರೆ 2 months ಬ್ಯಾಕ್, ನನ್ ಕೈಯಲ್ಲಿ ಏನ್ ಮಾಡಕ್ ಆಗಿಲ್ಲ. ಅವ್ರು ನನ್ನ ಹತ್ರ ಮಾತಾಡ್ಬೇಕು, ನನ್ ಕೆಲ್ಸಲ್ಲಿದ್ರಿ, ನನ್ಗೆ ಹೋಗಕ್ ಆಗಿಲ್ಲ. ಆತರ ಹಂಗೆ ಆದ್ರೆ ನಾವು ಏನ್ ಟ್ರೈ ಮಾಡಿದ್ರಿ ನನ್ಗೆ ಆಗಿಲ್ಲ. ಆತರ ವಿಷಯ ನಾನು ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಅರ್ಥ ಆಯ್ತು. ನೀವು ಕೆಲಸದಲ್ಲಿ ಇದ್ರಿ, ನಿಮ್ಮ ಅಪ್ಪ ಆಲ್ರೆಡಿ ಡೆತ್ ಆಗೋಯ್ತು, ನಿಮ್ಮ ಅಪ್ಪ ನೋಡಕ್ ಬಂದಿಲ್ಲ. ಆತರ ತುಂಬಾ ವಿಷಯ ನಮ್ ಲೈಫ್ ನಲ್ಲಿ ಆಗುತ್ತೆ. ಸೊ ಆ ಟೈಮ್ ನಾವು ಅನ್ಪ್ರಿಡಿಕ್ಟೆಬಲ್ ಆಗಿದ್ದೀವಿ. ನಮ್ ಪ್ರಿಡಿಕ್ಟ್ ಆಗಿ ಹಿಂಗ್ ಬರಕ್ ಹೋಗ, ಈ ತರ ನಡಕ್ ಹೋಗ್, ಇಟ್ಸ್ ಅಬೌಟ್ ಟು ಕಮ್ ಲೈಕ್ ದಿಸ್, ಆತರ ನಾವು ಓಕೆ ನಮ್ಮ ಮೈಂಡ್ ಸೆಟ್ ಮಾಡಿಕೊಂಡು ನಾವು ಆತರ ಪ್ರಿಪೇರ್ ಮಾಡ್ತೀವಿ. ಸಮ್ ವಿಷಯ ಬಂದ್ಬಿಟ್ಟು ಅನ್ಪ್ರಿಡಿಕ್ಟೆಬಲ್ ಆಗಿರುತ್ತೆ, ಅವಾಗ ಏನ್ ಮಾಡ್ತೀವಿ. ಸೊ ಆ ತರ ಸಿಚುವೇಶನ್ ನನಗೆ ಯಾವತ್ತೂ ಬರ್ಬಾರ್ದು ಅಂತ ಇದೀವಿ. ಸೊ ಆತರ ಬರುತ್ತೆ ಲೈಫ್ ಅಲ್ವಾ, ಅದು ಖಂಡಿತವಾಗಿ ಬರುತ್ತೆ. ಬಟ್ ಆ ತರ ವಿಷಯ ಬರುವಾಗ ಸ್ವಲ್ಪ ಭಯ ಆಗುತ್ತೆ, ಹಿಂಗ್ ಬಂತಲ್ವಾ ಅಂದ್ಬಿಟ್ಟು ಅಷ್ಟೇ. ಬಟ್ ತುಂಬಾ ಜನ ಹೇಳ್ತಾರೆ ಅನ್ಪ್ರಿಡಿಕ್ಟ್ ಥಿಂಗ್ ಬಿಟ್ಬಿಡಿ ಅಂದ್ಬಿಟ್ಟು. ಬಟ್ ಅನ್ಪ್ರಿಡಿಕ್ಟ್ ಥಿಂಗ್ಸ್ ನಮ್ ಲೈಫ್ ಚೇಂಜ್ ಮಾಡೋದು ಅಕಾರ್ಡಿಂಗ್ ಟು ಮೀ. ನಾನು ಹೇಳ್ತಾ ಇದೀನಿ, ಬಟ್ ಮತ್ತವ್ರು ಹೆಂಗೆ ತಗೊಳ್ತಾರ ನನ್ಗೆ ಗೊತ್ತಿಲ್ಲ. ಲಿಸರ್ಡ್ ಸುಮ್ಮನೆ ಇದ್ರೇನು ನನ್ನನ್ನ ನೋಡೋದ್ ತರ ಇರುತ್ತೆ, ಭಯ ಆಗುತ್ತೆ ನೋಡುವಾಗ. ಅದು ಏನಂದ್ರೆ ನಿಮ್ಗೆ ಅದು ನೋಡೋದು ನನ್ನನ್ನ ನೋಡೋ ತರಾನೇ ಇರುತ್ತೆ. ಅದಕ್ಕೆ ಅದು ನೋಡಿದ್ರೆ ನಿಮ್ಮನ್ನ ನೋಡೋ ತರನೇ ಇರುತ್ತಾ? ಟೇಲ್ ಅಂಡ್ ಆಲ್. ಬಲ್ಲಿ ನಿಮ್ಮ ಮನೇಲಿ ಇದೆಯಾ? ಇಲ್ಲ, ಮನೇಲಿ ಇಲ್ಲ. ಇದೆ, ಆದ್ರೆ ನಾನಿದ್ರೆ ಓಡಿಸ್ಬಿಡ್ತಾಳೆ ನಮ್ಮಮ್ಮ. ನೀನಿದ್ರೆ ಓಡಿಸ್ಬಿಡ್ತಾಳೆ, ಯಾಕೆ ನೀನ್ ಹತ್ಕೊಂಡು ಕುತ್ಕೊಂತೀಯ ಅಂತ. ಕರೆಕ್ಟ್. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಬ್ರೋ. ನಮ್ ಫ್ರೆಂಡ್ ಅವ್ರದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇವನ್ನ ಫುಲ್ ಸಪೋರ್ಟ್ ಮಾಡಿ ಪ್ಲೀಸ್.
ಲೈಕ್ ಎಲ್ಲ ಮಾಡಿ ಪ್ಲೀಸ್. ಶೇರ್ ಮಾಡಿ. ಮಿಸ್ಟರ್ MCV ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಬ್ರೋ.